ದಿಗ್ವಿಜಯವನ್ನೇ ಝೇಂಕರಿಸಿ ದರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ಚತುರ್ದಶ ಬೋರಂಗಳನ್ನು ಮೇಟಿನಿಂದ ಮಹಾವೀರ ಹಸ್ತಿನಾಧೀಶ್ವರ ಕುರುಚಕ್ರೇಶ್ವರ ಪ್ರಚಂಡ ಗೌರವೇಶ್ವರ ಒಂದೇ ಬಾಣದಿಂದ ಗಂಗ ಪ್ರವಾಹವನ್ನೇ ಬಾಗಿಸಿದ ಅಪ್ರತಿಮ ವೀರ ಗುರುಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹರ್ಷರಿಗೆ ನಮೋ ನಮಃ. ಜನಕ ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧವಿರುವ ಸಹೋದರ ಸ್ಯಾತನ ಎದುರಾಡಿ ಎದೆಮುಟ್ಟಿ ನಿಲ್ಲುವ ಬಾಬಾ ಸಿಂಧುರಾಜ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣಮಿತ್ರ ಅಂಗಾಧಿಪಕರಣ ಮಿತ್ರ ದುರ್ಯೋಧನ ಪ್ರಜ್ವಲಿ ಉರಿಯುತ್ತಿರುವ ದಾವಾಗ್ನಿಗೆ ಸೇಡೆಂಬಾಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ಮಾವ ಶಕುನಿ ಇಂಥ ಅಪೂರ್ವ ವೀರರತ್ನಗಳು ಈ ನನ್ನ ರಾಜಲಕ್ಷ್ಮಿ ಮಣಿಮುಕಟದಲ್ಲಿ ಶೋಭಿಸುತ್ತಿರುವಾಗ ಉರುಗಲ ಜನರ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂತಿರೇ ಮಾವ ಉರುಗಲ ಜನನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂತಿರೇ ಗುರುಕುಂಬಿಯ ಕಾರ್ತಸರ ಸಂಪನ್ನ ದೀಪ್ತಿ ಮಣಿಮಕುಡ ಮರ್ದನಗೆ ಸೂರ್ಯೋದನ ನಿಪುಣ ನಿಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳು ಯನಹಿಯರನಿಗೆ ಆಸುರ ತಿಂದು ತನಯ ಗುರುವಂದ ವಿನಯ ಧೀರ ವೀರನು ಘನಗುಣ ನೆನೆಸಿ ಧೀರ ವೀರನು ಘನಗುಣ ನೆನೆಸಿ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ಹಿರುದವು ಅರುಳ ಧರೆಯಲ್ಲಿ ಬಾಳ್ವೆ ಹಿರುದವು ಅರುಷದಿ ಧರೆಯಲ್ಲಿ ಬಾಳ್ವೆ ಬಲವೇ ಮೆರವೆನು ಧರೆಯೋ ಬಲ ಬಲಿವೆ ಬಲ ಸಾಹಸದಿಂದ ಬಲವೇ ಮೆರವೆನು ಭೀಷ್ಮ ದ್ರೋಣ ಮಾಲತಿ ಕರ್ಣ ಭೀಷ್ಮ ದ್ರೋಣ ಮಾಲತಿ ಕರ್ಣ ದುಶ್ಯಾಸನ ಶಕುನಿಗಲಿಯ ದುಶ್ಯಾಸನ ಶಕುನಿಗಲಿಹರ ಬೆಂಬಲವೆನಗೆ ದೊರೆಯಲಿ ಬಾಳ್ವೆ ಬೆಂಬಲವೆನಗೆ ದೊರೆಯಲಿ ಬಾಳ್ವೆ
ಬರಿ ವಿರೋಧ ಸುಖದಲ್ಲಿ ಬಾಳ್ವೆ ಬರಿ ಬರಿ ವಿರೋಧ ಸುಖದಲ್ಲಿ ಬಾಳ್ವೆ ಬಲವೆ ಮೆರೆದ ಸುಖದಿ ಬಲ ಬಲಿದೆ ಬದುಕೋ ಹೊಸದಿ ಬಲವೆ ಮೆರೆದ ಸುಖದಿ ಬಲ ಪರಪ್ರಮ ತೋರಿ ಕನಸುತ್ತ ಮುದವನ್ನು ಮೀರಿ ಹಣ ಮಾಡಿ ತೋರಿ ಭುಜ ಬಲ ಪರಪ್ರಮ ತೋರಿ ಕನಸುತ್ತ ಮುದವನ್ನು ಮೀರಿ ಹಠ ಮಾಡಿ ಹರಿಗಳ ಧಳ ಧಳ ಬಲವನ್ನು ಮುರಿಯದೆ ಹರಿಗಳ ದಳ ದಳ ಬಲವನ್ನು ಮುರಿಯದೆ ಹರಿಗಳ ದಳ ದಳ ಬಲವನ್ನು ಮುರಿಯುತ್ತೆ ಹರಿಗಳ ದಳ ದಳ ಬಲವನ್ನು ಮುರಿಯುತ್ತೆ ಹರಿಗಳ ದಳ ದಳ ಬಲವನ್ನು ಮುರಿಯುತ್ತೆ ಬಲದ ಬೆರದ ಸುಖದಿ ಬಲ ಬಲದ ಬಟ್ಟು ಸಾಹಸದಿ ಬಲದ ಬೆರದ ಸುಖದಿ ಬಲದ ಬೆರದ ಸುಖದಿ ಬಲದ ಬೆರದ ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಅರಣ್ಯದಲ್ಲಿ ನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವಂತೆ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ನೋಡಿತಾದ ಅವರ ಹಠಾಸ. ಕುಮಾರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಮಗು? ಯುದ್ಧ ತಾತ, ಯುದ್ಧಕ್ಕೆ ನಾವು ಸದಾ ಸಿದ್ಧ, ದೀಕ್ಷಾ ಬದ್ಧ. ನಮ್ಮ ಬಳಿ ಅಕ್ಷಯಣಿ ಸೈನ್ಯವಿರುವುದು. ಅದರಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದಾರೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನೋಡುವಂತಾಗಿ ಹೋಗುವರು. ಸಹೋದರ ವ್ಯತ್ಯಾಸನ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಧರ್ಮೋಪದೇಶಕನ ಯಾರು? ಅಂಗಾಧಿಪತಿಯಾದ ಕರ್ಣನಿರುವಾಗ ನಮಗೆ ಅದರ ಚಿಂತೆಯೇ ಕಣ್ಣ. ಮಿತ್ರ ದುರ್ಯೋಧನ, ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೇತಕ್ಕೆ ಆ ಚಿಂತೆ? ಅವರಿಗೆ ಬಿಡುವುದು ಉತ್ತಮವಲ್ಲವೇ? ನಿಶ್ಚಯವಾಗಿ ಶ್ರೀಕೃಷ್ಣ ಪರಮಾತ್ಮ ಸಭೆಗೆ ಆಗಮಿಸುತ್ತಿರುವರು. ಏನು, ಪುರುಷೋತ್ತಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಪುರುಷೋತ್ತಮ? ಅವನು ಯಾರು ಪುರುಷೋತ್ತಮ? ಅವನು ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ನಾನಿರುವಲ್ಲಿ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಆ ವಿದುರನ ಮನೆಗೆ ಹೋದನಂತೆ. ಹೋದರೆ ಹೋಗಲಿ ಬಿಡು ಸುಯೋಧನ. ತಾತ, ನನ್ನ ಅರಮನೆಯಲ್ಲಿ ಬಾರದ ಗೌರವ ಆತನಿಗೆ ಮತ್ತೆಲ್ಲಿಂದ ಬರಬೇಕು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಿಂದ ಯಾಚನೆ ಪಡೆಯುವುದಕ್ಕಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಹದಿನವು, ಅಥವಾ ನ್ಯಾಯಕ್ಕೆ ನೀವೆಲ್ಲರೂ ಹದಿನರು. ಇದು ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೇನೆ. ವಿದುರ, ಬದರದಿರಲೋ ವಿದುರ ತದರದಿ ದೊಡಗಿ ಬದರದಿರಲೋ ವಿದುರ ತದರದಿ ಬದರದಿರಲೋ ವಿದುರ ತದರದಿ ದೊಡಗಿ ಬದರದಿರಲೋ ವಿದುರ ತದರದಿ ಜನದ ಸಭೆಯಲ್ಲಿ ತಿಂದು ಜರಿದು ಈ ಕೌರವನ ಜನದ ಸಭೆಯಲ್ಲಿ ನಿಂತು ಜರಿದು ಈ ಕೌರವ ನುಡಿದೆಯಾದರೆ ಹಿರಿದು ಕಲ್ಲೆಗಿ ಕಟ್ಟದಳು ನುಡಿದೆಯಾದರೆ ಹಿರಿದು ಕಲ್ಲೆಗಿ ಕಟ್ಟದು ಬದರದಿರಲೋ ವಿದುರ ತದರದಿ ದೊಡಗಿ ಬದರದಿರಲೋ ವಿದುರ ತದರದಿ ಕಪ್ಪಲಿಯ ಮಗ ನೀನು ಪರದೇಶಿನಿ ಕಪ್ಪುಲಿಯ ಗರ್ಭವನ್ನು ಕೇಳಿಸುವ ಜನಗೆ
ಕಬ್ಬಲಿಯ ಮಗ ನೀನು ಪರದೇಶಿ ನೀನು ಹೆಬ್ಬುಲಿಯ ಗರ್ಭವು ಛೇದಿಸುವ ಜಲದಿ ಕಡುವೈರಿ ಪಾಂಡವರ ಫಲವಹಿಸಿ ಛಲದಂತ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ಕಡುವೈರಿ ಪಾಂಡವರ ಫಲವಹಿಸಿ ಛಲದಂತ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಕದರಲಿ ದುಡುಗಿ ಒದರದಿರಲೋ ವಿದುರ ಕದರಲಿ ಎಂತುದೇ ಕೌರವನ ನರದ ಸಮಯಲ್ಲಿ ಜರಿದು ಕೌರವ ನುಡಿದಾದನು ಹಿರಿದು ಕಲ್ಲೈ ಕಂಡದಳು ಹಿರಿದು ಕಲ್ಲೈ ಕಂಡಳು ಒದರದಿರಲೋ ವಿದುರ ಕದರಲಿ ದುಡುಗಿ ಒದರದಿರಲೋ ವಿದುರ ಕದರಲಿ ಒದರದಿರಲೋ ವಿದುರ ಕದರಲಿ ದುಡುಗಿ ಒದರದಿರಲೋ ವಿದುರ ಕದರಲಿ ವಿದುರ ವೀರನಿಂದ ಪ್ರವೃತ್ತನಾದ ಈ ಚಕ್ರಾಧೀಶ್ವರನಿಗೆ ಈ ದಾಸಿಪುತ್ರ ನೀತಿವಚನ ಅನವಶ್ಯಕ. ಹಿರಿಯವನು ಪೂಜ್ಯನು ಎಂದು ಸಹನೆಯಿಂದ ಕುಳಿತರೆ ಮಿತಿ ಮೀರಿ ಮಾತನಾಡುತ್ತಿರುವೆ. ಸಹೋದರ ಶಾಸನ ಈ ವಿದುರನ ಸಭೆಯಿಂದ ಹೊರಡಿಸು. ಎಲ್ಲವೋ ವಿದುರ, ಯಾವುದು ನ್ಯಾಯ ಯಾವುದು ಅನ್ಯಾಯ? ನಮ್ಮ ರಾಜ್ಯಸಭೆಗೆ ಬಂದು ನಮ್ಮ ಅಣ್ಣನ ವಿರುದ್ಧವೇ ಮಾತನಾಡಿವೆಯಾ? ಕೂಡಲೇ ಈ ಸಭೆಯಿಂದ ಹೊರಡು, ಇಲ್ಲವಾದರೆ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರಹಾಕುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಸೀಳುವಾಗ ಅದನ್ನು ತಡೆಯಬೇಕೆಂದೇ ಇಟ್ಟುಕೊಂಡಿದ್ದೆ. ಈ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವನು. ಪ್ರಮಾದವಾಯಿತು, ಪ್ರಮಾದವಾಯಿತು. ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಮಿತ್ರ. ಕರ್ಣ ದುರದೋ ಪಾರ್ಥನ ಶಿರವಂ ತರಿದು ಧರಣಿ ಗುರುಳು ಮನೆನುತ ಶಪಥವನಾಲ್ತು ಕರ್ಣ ಕರ್ಣ ಮಹೇಶ್ವರ ಕುವರರಂ ಮೆಚ್ಚಿಸಿ ವರಮಹೇಶ್ವರ ಕುವರರಂ ಮೆಚ್ಚಿಸಿ ವರತಾ ಭವನಾಲ್ತು ಇದಕ್ಕೆ ಸರಿ ಸಮ ಯರೇ ಕರ್ಣ. ಕರ್ಣ, ಮಿತ್ರ, ವಿದುರನ ಒಂದು ಬಿಲ್ಲು ಹೋದರೇನಾಯಿತು? ನಮ್ಮ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿರುವೆ. ಅದು ಆಗಿರಲಿ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಲು ನೋಡಿದೆಯಾ? ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಓ ಕೃಷ್ಣನಿಗೆ ಈ ನನ್ನ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದಾದರೆ ಅವರು ಕೂಡಲೇ ಈ ಸಭೆಯಿಂದ ಬಿಟ್ಟು ಹೊರಡಬೇಕಾಗುವುದು. ಎಚ್ಚರ, ಇದು ರಾಜಾಜ್ಞೆ. ಹೌದು ಅಗ್ರಜ. ಸಹೋದರ ಶಾಸನ, ಅಗ್ರಜ, ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿರುವೆಯಾ? ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುತ್ತಿರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆ. ಇದೋ ಅಣ್ಣ ಸಿದ್ಧವಾಗಿರುವುದು. ಈತನು ಎಷ್ಟೊಂದು ದುರಹಂಕಾರಿ. ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳಿದ್ದು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡಲಿಲ್ಲವಲ್ಲ. ಇರಲಿ, ನನ್ನ ಪಾದದ ಅಂಗುಷ್ಟದಿಂದ ಈ ಭೂಮಾತೆಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯೇ, ಜಾಗೃತಳಾಗು. ಭಾವ ದುರ್ಯೋಧನ, ರಾಜಾದಿರಾಜನಾದ ನೀನು ನನ್ನ ಕಾಲಿಗೆ ನಮಸ್ಕರಿಸುವುದೇ? ಛೇಛೆ, ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇದೆಯೋ?
ಅಥವಾ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಒಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಅದು ಆಗಿರಲಿ, ಬಂದ ಸಮಾಚಾರವನ್ನು ತಿಳಿಸು. ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಒಪ್ಪುವುದೇ ಆದರೆ ಆ ಪಾಂಡವರು ನಿನಗೊಂದು ಸಂದೇಶವನ್ನು ಕಳುಹಿಸಿರುವರು. ಪಾಂಡವರ ಸಂದೇಶ? ಪಾಂಡವರ ಸಂದೇಶ? ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಏನನ್ನಾದರೂ ಕೇಳು, ಆನಂದದಿಂದ ನಿನ್ನಡಿದವರಿಗೆ ಅರ್ಪಿಸುವೆನು. ಭಾವ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ ಭಾವ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಅದು ಅದರಲ್ಲಿ ಬಂದಿದ್ದಾಯ್ತು, ಆ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ಭಾವ, ನಿನಗೆ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಸಹೋದರ ಸಿಂಹಾಸನ. ಅಗ್ರಜ, ರಾಜನರ್ತಕಿಯನ್ನು ಬರ ಹೇಳಿ. ಆಗಬಹುದು. ಜನ. ಈ ನೀರು ಭಲೆ ಭಲೆ ನರ್ತಕಿಯರೇ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ವೀರ ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಮಾವನ ಹಿತದಿ ಚತುರ, ಗೌರವೇಶ್ವರ. ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುಂವರ. ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುಂವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಗೆಲ್ಲವ ಬಲ್ಲವ ಈ ಜಗಮಲ್ಲ, ಗೆಲ್ಲವ ಬಲ್ಲವ ಈ ಜಗಮಲ್ಲ, ಗೆಲ್ಲವ ಮಲ್ಲ ಈ ಜಗಮಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ,
ಕುರುವಂಶ ಕುಲ ತಿಲಗಮ ಕುಟೇಶ್ವರ ತೀರ ಕರುವಾಲ ರಾಧೇಶ್ವರ. ನೀಲವರ್ಣ ಧಾರಿ ಈ ಚಡವ ನೀಲವರ್ಣ ಧಾರಿ ಈ ಚಡವ ಕೊಳಲನಾದದೆ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಕೃಷ್ಣನಿಗೆ ಈ ನರ್ತಕಿಯರ ಪ್ರಣಾಮಗಳು. ನಾರ್ತಗೆರೆ ಈ ನನ್ನ ರಾಜಸಭೆಯಲ್ಲಿ ಕೃಷ್ಣನ ಗುಣಗಾನ ಹೇಳಿರಿ, ಮತ್ತೊಮ್ಮೆ ಹೇಳಿರಿ. ತಕ್ಕದಿಮ್ಮಿ ತಕ್ಕ ಜನ ತಕ್ಕದಿಮ್ಮಿ ತಕ್ಕ ಜನ ತಕ್ಕದಿಮ್ಮಿ ತಕ್ಕ ಜನದ ತತ್ತ ತಗದಿಮಿ ತಗ ಜುಣು ತಗದಿಮಿ ತಗ ಜುಣು ತಗದಿಮಿ ತಗ ಜುಣು ದಾಮ್ 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 ತಗದಿಮಿ ತಗ ಜುಣು ತಗದಿಮಿ ತಗ ಜುಣು ತಗದಿಮಿ ತಗ ಜುಣು ತೈ 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 ತಗದಿಮಿ ತಗ ಜುಣು ತಗದಿಮಿ ತಗ ಜುಣು ತಗದಿಮಿ ತಗ ಜುಣು ತಗಡದಾಮ್ ತಗಡದಾಮ್ ತಗದಿಮಿ ತಗ ಜುಣು ತಗದಿಮಿ ತಗ ಜುಣು ತಗದಿಮಿ ತಗ ಜುಣು ತಗಡದಾಮ್ ತಗಡದಾಮ್ 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 ತಗಡದಾಮ್
ತರಗಿಡದಾಂ 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 ತಗತಿ ಮಿದಕ್ಕೆ ಚುಣು ತಗತಿ ಮಿದಕ್ಕೆ ಚುಣು ತಗತಿ ಮಿದಕ್ಕೆ ಚುಣು ತಗತಿ ಮಿದ ತಗದಿನದ ತಗದಿನದ ತಗದಿನ ತಗದಿನದ ತಗದಿನದ ತಗದಿನ ತಗದಿನದ 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 ತಜ್ಜಂ ತಗಜಂ ತಗಿಡಜಂ ತದಗಿನಗೆ 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 ತಜ್ಜಂ ತಗಜಂ ತಗಿಡಜಂ ತದಗಿನಗೆ 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 ತಜ್ಜಂ ತಗಜಂ ತಗಿಡಜಂ ತದಗಿನಗೆ 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 ತಗ ಜುಡದ ತೆತ್ತಗ ಜುಡದ ತಗ ಜುಡದ ಜುಡದ ತಾಂ ತದ ಇಂಗಿಡಗ ತಗ ತದ ಇಂಗಿಡಗ ತಗದಿಗೆ ತದ ಇಂಗಿಡಗ ತತ್ತಗ ಜುಡದ ತೆತ್ತಗ ಜುಡದ ತಗ ಜುಡದ ಜುಡದ ತಾಂ ತದ ಇಂಗಿಡಗ ತಗ ತದ ಇಂಗಿಡಗ ತಗದಿಗೆ ತದ ಇಂಗಿಡಗ ತತ್ತಗ ಜುಡದ ತೆತ್ತಗ ಜುಡದ ತಗ ಜುಡದ ಜುಡದ ತಾಂ ತದ ಇಂಗಿಡಗ ತಗ ತದ ಇಂಗಿಡಗ ತಗದಿಗೆ ತದ ಇಂಗಿಡಗ ತಗದಿಗೆ ತದ ಇಂಗಿಡಗ ತಗದಿಗೆ ತದ ಇಂಗಿಡಗ ತತ್ತಗ ಜುಡದ ತದಗಿನಗ ತಗದಿತ್ತಗ ಜುಡದ ತದಗಿನಗ ತರಿಗ ತಜನ ತಗಿಟ ತದಿ ಮಿತಗ ಜನ ತಗಿಟ ತಜನ ತಗಿಟ ತದಿ ಮಿತಗ ಜಡ ತದ್ದಿತ್ತಗ ಜನತ ತದಗಿನಗ ತಗದಿತ್ತಗ ಜನತ ತದಗಿನಗ ತಗಿಡದ 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 ತಗ ಜನತ ತದಗಿನಗ ತಗದಿತ್ತಗ ಜನತ ತದಗಿನಗ ತಾಂಗಿಡದಾಗ ತರಿಗಿಡದಾಗ ತದ್ದಿ ಇಂಗಿನಕ ತಾಂಗಿಡದಾಗ ತರಿಗಿಡದಾಗ ತದ್ದಿ ಇಂಗಿನಕ ದಿಮಿದಗೆ ಜನ ತಗೆ ದಿಮಿದಗೆ ಜನ ದಿಮಿದಗೆ ಜನ ತತ್ತಕ್ಕ ಧಿನ್ನ ಧೀ ಕೃಗದಕ್ಕ ಧಿನ್ನ ಧಿನ್ ತಕ್ಕಿಟ ತಕ್ಕಿಟ ತಾಗಿಡದಾಗ ದೈಗಿಡದಾಗ ತಾಗಿಡದಾಗ ದೈಗಿಡದಾಗ ತತ್ತೊಂದರಿಗಿಡದಾಗ 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 ತ ಜಂ ತತ್ತ ಜಂ ತರಗಿಡದಾಗ ಜಂ ತ ಜಂ ತಾಗಿಡದಾಗ ಜನ ತಾಗಿಡದಾಗ ಜನ ತಕ್ಕಿಟ ತಜ್ಜನು ತದ ಜನು ತಕ್ಕಿಟ ತಜ್ಜನು ತದ ಜನು ತಕ್ಕಿಟ ತಜ್ಜನು ತದ ಜನು ತಕ್ಕಿಟ ತಜ್ಜನು ತದ ಜನು ತಾಗಿಡದಾಗ ದೈಗಿಡದಾಗ ತಾಗಿಡದಾಗ ದೈಗಿಡದಾಗ ತತ್ತೊಂದರಿಗಿಡದಾಗ 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 ತದ ನಿಮಿದಗೆ ಜನ ತಗೆ ನಿಮಿದಗೆ ಜನ ನಿಮಿದಗೆ ಜನ ತದಿತ್ತು ತಗೆ ತದಿತ್ತು ತಗದಿಗೆ ತದಿತ್ತು ತದ ದಿ ಗೆ ನ ತಂ ತದ್ದಿ ಗಿ ನ ತಂ ತದಗಿನಗ 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 ಬಾಬಾ ಹೇಗಿದೆ ವಾದ್ಯರುದ್ಧ ತದಿತ್ತು ತಗೆ ತದಿತ್ತು ತಗದಿಗೆ ತದಿತ್ತು ತದ ದಿ ಗೆ ನ ತಂ ತದ್ದಿ ಗಿ ನ ತಂ ತದಗಿನಗ 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 ತದಿತ್ತಂ ತಗದಿತ್ತಂ ತಗದಿಗೆ ತದಿತ್ತಂ ತದ ದಿ ಗೆ ನ ತಂ ತದ್ದಿ ಗಿ ನ ತಂ ತದಗಿನಗ 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 ತಗೆ ತಗಿಡ ತಗೆ ತಗಿಡ ತಗೆ ತಗಿಡ ತಗಿಡ ತಗೆ ತಗಿಡ ತಗೆ ತಗಿಡ ತಗೆ ತಗಿಡ ತಗೆ ತಗಿಡ ತಗೆ ತಗಿಡ ತಗೆ ತಗಿಡ ತಗಿಡು ತಗೆ ತಗಿಡ ತಗೆ ತಗಿಡ ತಗೆ ತಗಿಡ ತಗಿಡು ತಗೆ ತಗಿಡ ತಗೆ ತಗಿಡ ತಗೆ ತಗಿಡ ತಗಿಡು ತಗೆ ತಗಿಡ ತಗೆ ತಗಿಡ ತಗೆ ತಗಿ ತದಗೆ ಮಿದಗೆ ಜಣ ತಗೆ ಮಿದಗೆ ಜಣ ಮಿದಗೆ ಜಣ ದಿತ್ತಾದ ಮಿದಗೆ ತದಿಮಿ 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 ತದಗಿನಗ 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 ದಿತ್ತಾದ ಮಿದಗೆ ತದಿಮಿ ತದಿಮಿ ತದಿ ಗಿನಗ ತದಿ ಗಿನಗ ತದಿ ಗಿನಗ ದಿತ್ತಾದ ಮಿದಗೆ ತದಿಮಿ ತದಿ ಗಿನಗ ತದಿ ಗಿನಗ ತದಿ ಗಿನಗ ದಿತ್ತಾದ ಮಿದಗೆ ತದಿ ಗಿನಗ ತದಿ ಗಿನಗ ತದಿ ಗಿನಗ ತಗ ತದಿಮಿ ತದಿ ಗಿನಗ ತದಿ ಗಿನಗ ತದಿ ಗಿನಗ ನಿಮಿದಗೆ ಜನ ತಗೆ ನಿಮಿದಗೆ ಜನ ತತ್ತಿತ್ತಗೆ ಜನದ ತತ್ತಿತ್ತಗೆ ಜನದ ತತ್ತಿತ್ತಗೆ ಜನ ತಗದಿತ್ತಗೆ ಜನದ ತಗದಿತ್ತಗೆ ಜನದ ತಗದಿತ್ತಗೆ ಜನ ತಗದಿಗುತ್ತಗೆ ಜನದ ತಗದಿಗುತ್ತಗೆ ಜನದ ತಗದಿಗುತ್ತಗೆ ಜನದ ಕರುಣಾಳು ಗುರುಭೂಪರಾಜೇಶ್ವರ ಗುರುವಂಶ ಮಕುಟೇಶ್ವರ ವೀರ ಕರುಣಾಳು ಗುರುಭೂಪರಾಜೇಶ್ವರ ಗುರು ರಾಜೇಶ್ವರ ರಾಜೇಶ್ವರ ಭಲೆ ಭಲೆ ನರ್ತಕಿಯರೇ ಯಾರಲ್ಲಿ
ನರ್ತಕಿಯರಿಗೆ ನಮ್ಮ ಅರಮನೆ ಇರುವ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಕೊಟ್ಟು ಕಳಿಸಿ. ಮುರಾರಿಯು ಸಭೆಗೆ ಬಂದ ಮುಖ್ಯ ಸಂದೇಶವನ್ನು ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜ್ಯಕಾರಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂತಹುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರಿಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೋ ಭಯಂಕರವಾದ ಆತ್ಮಹತ್ಯೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರು? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ವನವಾಸ, ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಿಂದಿರುಗಿದ್ರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿರುವರು. ಯಾವ ಸಂದೇಶವೋ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಮಿತ್ರರೇ, ಈ ಪಾಂಡವರು ಈ ವಿನಯ ವಚನವನ್ನು ಕೇಳಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುತ ಭರತ ವಂಶದ
ಬೇಡವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿದು ದುಡುಕಬೇಡ ಸಮಭಾಗವನಿಟ್ಟು ಸುಖದಿ ಬಾಳೈ ಗುರುನಂದನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸುವೆನು. ವಿಚಾರ ಅವಿಚಾರ ಕರ್ತವ್ಯ ಕರ್ತವ್ಯಗಳನ್ನು ನಿರ್ಧರಿಸುವುದು ನಿಮ್ಮೆಲ್ಲರಿಗೂ ತಿಳಿದಿರುವುದು. ಬೇಡ ಈ ಕದನ ಸುಯೋಧನ, ಬೇಡ ಈ ಕದನ. ಬೇಡ ಈ ಕದನ ಸುಯೋಧನ, ಬೇಡ ಈ ಕದನ. ಗಗನ ಹರಣ ವಂಶನ ಜನ, ಗಗನ ಹರಣ ವಂಶನ ಜನ, ಬೇಡ ಈ ಕದನ ಸುಯೋಧನ. ಬೇಡ ಈ ಕದನ ಸುಯೋಧನ, ಬೇಡ ಈ ಕದನ ಸುಯೋಧನ. ಕರದಿ ದಾಂಡಿ ಪುರುಷನಯನ, ಕರದಿ ದಾಂಡಿ ಪುರುಷನಯನ, ಬೇಡ ಈ ಕದನ ಸುಯೋಧನ. ಬೇಡ ಈ ಕದನ ಸುಯೋಧನ, ಬೇಡ ಈ ಕದನ ಸುಯೋಧನ, ಬೇಡ ಈ ಕದನ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವುದನ್ನು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ಸುಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲಲ್ಲವೇ? ತಾತ ಆಲೋಚಿಸುವೆನು. ದುರ್ಯೋಧನ, ಬೇಡ ಕೌರವ ಯುಗ ಸಮನವಲ್ಲ, ಸಕಲವು ಆದಿ ಸಮರವಿದೇಕೆ? ಬೇಡ ಕೌರವ ಯುಗ ಸಮ್ಮತವಲ್ಲ, ಸಕಲವು ಆದಿ ಸಮರವಿದೇಕೆ? ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಕೌರವ
ಪಾಂಡವರು ನೀವು ಸೋದರರಲ್ಲವೇ ಸಮರಕ್ಕೆ ಇಳಿಯುವುದು ಉಚಿತವೇ. ಹೀಗಿರುವಾಗ ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಆದಿ ಸಮರವಿದೇಕೆ. ಸರಸಿದಾಕ್ಷಣ ಇದ ನುಡಿಯಾಲಿಸಿ, ಸರಸಿದಾಕ್ಷಣ ಇದ ನುಡಿಯಾಲಿಸಿ, ಸರಸಿದಾಕ್ಷಣ ಇದ ನುಡಿಯಾಲಿಸಿ. ಕೌರವ ಕೌರವ ಸರಸಿದಾಕ್ಷಣ ಇದ ನುಡಿಯಾಲಿಸಿ, ಸರಸಿದಾಕ್ಷಣ ಇದ ನುಡಿಯಾಲಿಸಿ. ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳಿ, ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳಿ. ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಆಗಿ ಸಮರವಿದೇಕೆ. ಕೌರವ ಕೌರವ ದುರ್ಯೋಧನ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ. ಅವರಿಗೆ ನೀಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಈ ಭೂಮಿಯನ್ನಾಳು ಕುಮಾರ. ಇದೇ ನನ್ನ ಅಭಿಪ್ರಾಯ. ಆಚಾರ್ಯರೇ, ಆಲೋಚಿಸುವೆನು. ಸುಯೋಧನ, ಆಲಿಸು ನುಡಿಯ ತನಯ ವಿನಯ, ಆಲಿಸು ನುಡಿಯ ತನಯ ವಿನಯ, ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ. ಆಲಿಸು ನುಡಿಯ ತನಯ ವಿನಯ, ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ. ಕರಸಿ ಕವರ ವರ ಪಾಂಡವರ, ಕರಸಿ ಕವರ ವರ ಪಾಂಡವರ, ಸರಿತಗೊಳಿಸುತ್ತಲೇ ವರ ಸೋದರರ. ಸರಿತಗೊಳಿಸುತ್ತಲೇ ವರ ಸೋದರರ, ಆಲಿಸು ನುಡಿಯ ತನಯ ವಿನಯ, ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ. ಪಾಂಡವರೊಡನೆ ದ್ವೇಷವು ತರವೇ, ಪಾಂಡವರೊಡನೆ ದ್ವೇಷವು ತರವೇ. ರಾಜ್ಯವನಿತ್ತು ಸುಖದಿ ಬಾಳೆ, ರಾಜ್ಯವನಿತ್ತು ಸುಖದಿ ಬಾಳೆ. ಆಲಿಸು ನುಡಿಯ ತನಯ ವಿನಯ, ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ. ವತ್ಸ ಸುಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿರುವುದು.
ಇನ್ನಾದರೂ ಯುದ್ಧದ ಚಿಂತೆಯನ್ನು ವೃದ್ಧ ಜನ ಈ ಜನರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತದಿಂದ ಈ ಭರತ ಭೂಮಿಯನ್ನು ಅನಾಜಾತವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧನಿಗೆ ಕಿವಿ ಕೊಡಬೇಡ. ಪಾಂಡವರು ನಿನಗೆ ಸಹೋದರರಲ್ಲವೇ ಕುಮಾರ? ಜನಕ, ಆಲೋಚಿಸುವೆನು. ದುರ್ಯೋಧನ, ಯಾರು? ವಿದುರ ಚಿಕ್ಕಪ್ಪನವರು. ನನಗೆ ಉಪದೇಶ ಮಾಡುವಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನವು. ದುರ್ಯೋಧನ, ಪರಿಭ್ರಮೆಯಿಂದಲೇ ಎಡದಿರು ಮನುಜ ಪರಮಾತ್ಮರ ನೀಜರಿದು. ದುರ್ಯೋಧನ, ಪರಿಭ್ರಮೆಯಿಂದಲೇ ಎಡದಿರು ಮನುಜ ಪರಮಾತ್ಮರ ನೀಜರಿದು. ದುರ್ಯೋಧನ, ಬಿಡು ಕೆಡು ನುಡಿಗಳ. ಅನುತಿರುವಾಗನ ಬಿಡು ಕೆಡು ನುಡಿಗಳ. ಅನುವಿರುತ್ತಾಗನ ಬಿಡು ಕೆಡು ನುಡಿಗಳ. ಪಾಂಡವರಿಗೆ ಹಾರ್ದ ರಾಜವಾಣಿ. ಪಾಂಡವರಿಗೆ ಹಾರ್ದ ರಾಜವಾಣಿ. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮರ ನೀಜರಿದು ನೀಜರಿದು ನೀಜರಿದು. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ವಿವೇಕ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸುಮ್ಮನಿರುವುದು ವಿವೇಕಿಗಳ ಲಕ್ಷಣವಲ್ಲ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕುಮಾರ ದುರ್ಯೋಧನ, ನೀನು ಯೌವನ ಮದದಿಂದ ಗರ್ವಿತನಾಗಿರುವಿ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ದುರ್ಯೋಧನ, ನಿನ್ನ ಈ ದೋಷವು, ನನ್ನ ಹಿತೋಪದೇಶವು ನಿನಗೆ ಕೇಳುವಂತಿಲ್ಲ. ಆದರೂ ಹೇಳುವೆನು ದುರ್ಯೋಧನ. ನಿಮ್ಮ ತಂದೆ ಪಿತಾಮಹ ಭೀಷ್ಮರು ಹಾಗೂ ಶ್ರೀಕೃಷ್ಣ ಪರಮಾತ್ಮರು, ಇವರಿಗಿಂತ ಹೆಚ್ಚಿಗೆ ನಾನು ಏನು ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಆಟದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನಗಿಷ್ಟವಿದ್ದಷ್ಟು ರಾಜ್ಯವನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲ್ವಲ್ಲ ಏಕೆ? ಕೃಷ್ಣನಿಗಾಗಲಿ ಅಥವಾ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವಲ್ಲವೇ? ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಲು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರುಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ ದುರಾಶಯ. ವಿಚಾರ ಮಾರು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಗ್ಪಡತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ ದುರಾಶಯವೇ? ಹಾಗಾದ್ರೆ ಕೇಳು ವಾಸುದೇವ, ಈ ದುರ್ಯೋಧನನ್ನು ಸದಬಡಿಯಬೇಕೆಂದಲ್ಲವೇ ನಿನ್ನ ಹೊಟ್ಟೆ ಭಾಗ ಭೀಮ? ಅದು ಕೃಷ್ಣ, ಅದು ದುರಾಗ್ರಹ. ಲೋಕೈಕ ವೀರನಾದ
ಈ ನನ್ನ ಪ್ರಾಣ ಮಿತ್ರನನ್ನು ಓದಿಸಬೇಕೆಂದರೆ ಆ ನಿನ್ನ ಪುಸ್ತಕ ಪಾಠ ಅದು ಕೃಷ್ಣ, ಅದು ದುರಹಂಕಾರ, ಸ್ವಾಭಿಮಾನ ಶೂನ್ಯತೆಯಿಂದ ನಿರಂತರವು ನಿನ್ನಂತ ಕಪಟಿ ಸ್ನೇಹ ಬೆಳೆಸಿರಲ್ಲವೇ ಆ ಏಡಿ ಪಾಂಡವರು. ಅದು ಕೃಷ್ಣ ದುಸ್ಸಾವಾಸ, ದುರ್ಯೋಧನ ದುಶ್ಯಾಸರಂ ಪುಡಿಗೈದು ಇಡೀ ಬರದ ಗಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹಾರಿಸಬೇಕೆಂದು ಹೊರಟರಲ್ಲವೇ ಆ ನಿನ್ನ ಏಡಿ ಪಾಂಡವರು. ಅದು ಕೃಷ್ಣ ದುರಾಶಯ. ನಾವೇ ಸಮರ್ಥರು, ನ್ಯಾಯಶೀಲರು ಎಂದು ಹೆಮ್ಮೆ ಪಡುತ್ತಿರವೇ ಆ ನಿನ್ನ ಏಡಿ ಪಾಂಡವರು. ಅದು ಕೃಷ್ಣ ದುರಾಶಯ, ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಯಾರೇ ಏನೇ ಹೇಳಿದರು ಈ ಕೌರವನಿದ್ದಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಕೃಷ್ಣ, ಯಾರು ನೀ ಯಾರು ಎಂದರಿತೆ ಎನ್ನಗೊಲ್ಲ. ಯಾರು ನಾ ಯಾರು ಎಂದರಿತೆ ಎನ್ನಗೊಲ್ಲ. ಭುವನಂ ತ್ರಯನಂ ಬುಗುರಿಯಾಡಿಸುವ, ಭುವನಂ ತ್ರಯನಂ ಬುಗುರಿಯಾಡಿಸುವ ಧೀಮಂತ ಈ ದುಶ್ಯಾಸನ, ಧೀಮಂತ ಈ ದುಶ್ಯಾಸನ. ಯಾರು ನಾ ಯಾರು ಎಂದರಿತೆ ಎನ್ನಗೊಲ್ಲ. ಪಗರಣ ಬಿತ್ತಳಿ 8 ಬಾರಿಯೋಳು ಹಲ್ಲು ಮೂಳೆಗಳ ಮುರಿಸಿಕೊಂಡೆಯೋ ಕೃಷ್ಣ. ಪಗರಣ ಬಿತ್ತಳಿ 8 ಬಾರಿಯೋಳು ಹಲ್ಲು ಮೂಳೆಗಳ ಮುರಿಸಿಕೊಂಡೆಯೋ. ಕೊಲ್ಲನೆ ನೀನು ಎನಗೆದುರುಂಟೆ, ಕೊಲ್ಲನೆ ನೀನು ಎನಗೆದುರುಂಟೆ. ವಲ್ಲಭನೇ ನೀನು ಇಲ್ಲೇ ಹೊಸಗುವೆ, ವಲ್ಲಭನೇ ನೀನು ಇಲ್ಲೇ ಹೊಸಗುವೆ. ಯಾರು ನಾ ಯಾರು ಎಂದರಿತೆ ಎನ್ನಗೊಲ್ಲ. ಭುವನಂ ತ್ರಯನಂ ಬುಗುರಿಯಾಡಿಸುವ, ಭುವನಂ ತ್ರಯನಂ ಬುಗುರಿಯಾಡಿಸುವ ಧೀಮಂತ ಈ ದುಶ್ಯಾಸನ. ಯಾರು ನಾ ಯಾರು ಎಂದರಿತೆ ಎನ್ನಗೊಲ್ಲ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುವಾದಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹುಕ್ಕಿ ಬರುವ ಆಕ್ರೋಶವನ್ನ ಮೆಟ್ಟಿ ನಿಲ್ಲಬಲ್ಲೆ, ಎದುರಿಗೆ ಬರುವ ಎದುರಾಳಿಗಳ ಸೊಕ್ಕಡಗಿಸಬಲ್ಲೆ. ಆದರೆ ಇಂತಹ ಕಟು ನಿಂದನೆಯ ಮಾತುಗಳನ್ನು ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ಆ ಬಂಡ ಭೀಮನ ಗುಂಡಿಗೆಯ ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧನಿರುವನು ಈ ದುಶ್ಯಾಸನ. ಆ ಕಂಡ ಪಾಂಡ ಸೇನಾ ಸಮುದ್ರವನ್ನು ಕೆಣಕಿ ಉಳಿಯಬಲ್ಲ ಗಂಡುಗಳಿಗಳು ನಾವೆಂದು ತಿಳಿ. ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಈ ನಿನ್ನ ಪುಂಡುತನ ಹಿಂದೆ ಕೊನೆಯಾಗಲಿ. ಹೋಗು, ಹೋಗಿ ಆ ನಿನ್ನ ಪಾಂಡವರಿಗೆ ಹೇಳು, ಯುದ್ಧಕ್ಕೆ ಸಿದ್ಧ, ಸಮರಕ್ಕೆ ಬದ್ಧ. ಕೌರವರ ಪಾಂಡವರ ಭೇಟಿ ರಣಾಂಗಣದಲ್ಲೇ. ಕೃಷ್ಣ, ಅದೇ ಬಲ್ಲೆಗೊಲ್ಲ ವಿಚಾರ ಏಡಿ ಪಾಂಡವರ ಮಗಳು ಕಲಿ. ಅದೇ ಬಲ್ಲೆಗೊಲ್ಲ ವಿಚಾರ, ಅದೇ ಬಲ್ಲೆಗೊಲ್ಲ ವಿಚಾರ ಏಡಿ ಪಾಂಡವರ ಮಗಳು ಕಲಿರುವೆ. ಅದೇ ಬಲ್ಲೆಗೊಲ್ಲ ವಿಚಾರ, ಪಲ್ಲ ಒಡತಿಯರನಲ್ಲ ಇವ, ಪಲ್ಲ ಒಡತಿಯರನಲ್ಲ ಇವ. ಕಲ್ಲ ಕೋರುವ ಕಳ್ಳ ಕಿಸ್ತಲೆ, ಕಲ್ಲ ಕೋರುವ ಕಳ್ಳ ಕಿಸ್ತಲೆ. ಅದೇ ಬಲ್ಲೆಗೊಲ್ಲ ವಿಚಾರ ಏಡಿ ಪಾಂಡವರ ಮಗಳು ಕಲಿರುವೆ. ಅದೇ ಬಲ್ಲೆಗೊಲ್ಲ ವಿಚಾರ. ಪಗಡೆ ಆಟದಲ್ಲಿ ಸೋತು ಹೋದರು, ಪಗಡೆ ಆಟದಲ್ಲಿ ಸೋತು ಹೋದರು. ನ್ಯಾಯವಿಲ್ಲದೆ ಅರ್ಧ ರಾಜ್ಯವ, ನ್ಯಾಯವಿಲ್ಲದೆ ಅರ್ಧ ರಾಜ್ಯ ಕೇಳಲು ಕಲಿಸಿದರಲ್ಲವೇ
ಕೃಷ್ಣ ಗೋಪಿಕಾಂಗಿಯರ ಮನೆಯಲ್ಲಿ ಬೆಣ್ಣೆ ಮುದ್ದೆಯನ್ನು ಕದ್ದು ಸವೆದನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಬಂದಿದ್ದೀಯಲ್ಲವೇ? ಅದು ನಿನ್ನಿಂದ ಸಾಧ್ಯವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ದುರ್ಯೋಧನ, ದುಶ್ಯಾಸನ ಇವರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಸಂಧಿಯ ಅಂತಿನ ಕಾಲದಲ್ಲಿ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ಆದರೆ ನಮ್ಮಂತ ಯೋಧರಿಗಲ್ಲ. ಅರ್ಜುನ, ಕರ್ಣ, ನೀನು ಅವರಂತೆಯೇ ಮಾತನಾಡುವಿಯಾ? ಅರ್ಜುನನ ಮೇಲಿರುವ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವ ನೀನು ನನ್ನ ಕೌರವೇಶ್ವರನ ಮೇಲಿಟ್ಟಿರುವ ಆ ಪ್ರೀತಿಗಿಂತಲೂ ನಿನ್ನ ಈ ನನ್ನ ಧರ್ಮವೇ ಮೇಲು. ಕೃಷ್ಣ, ಯದುಪತಿ, ಈ ನಿನ್ನ ಸಂಧಾನಕ್ಕೆ ನಾನು ಒಪ್ಪುವುದಿಲ್ಲ, ಒಪ್ಪಲಾರದು. ಭಲೇ ಅಂಗಾಧಿಪತಿ ಕರ್ಣನ ದರ್ಪಿತ ಮಾತುಗಳಿಂದ ಯಾದವಾಗ್ನಿಯ ಕಂಠ ಬಿಗಿದಂತಾಗಿತ್ತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನ್ನು, ವಿಚಾರ ಮಾಡು ಕೌರವೇಶ್ವರ. ಭಾರತ ಭೂಮಿ ಸಜೈಸೆ ದುರಾಶ ಸಮಾನ ಶೌರ್ಯ ಸಾಸತಿ ವಿರಾಜಿಸುವ ಸಹೋದರರ ನಿರಾಕರಿಸಿದರೆ. ಭಾರತ ಭೂಮಿ ಸಜೈಸೆ ದುರಾಶ ಜೈಸಿ ದುರಾಶ. ಬಾಬಾ ಕರೆ ಸೇಗನೆ ಅನುಜಾತರ, ಕರೆ ಸೇಗನೆ ಅನುಜಾತರ. ದರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ, ದರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೇ ನೀಗಿನಿ ಸೈರಣೆಯ ತಾಳೆ, ವೈರವನೇ ನೀಗಿನಿ ಸೈರಣೆಯ ತಾಳೆ. ಬಾಳೆ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತನೆನಿಸೆ. ಬಾಳೆ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತನೆನಿಸೆ. ಬರೇ ದರೆಯ ಭಾರತ ಭೂಮಿ ಸಜೈಸೆ ದುರಾಶ ಸಮಾನ ಸೌಖ್ಯ ಸಾಧಿ ವಿರಾಜಿಸುವ ಸಹೋದರರ ನಿರಾಕರಿಸಿದರೆ. ಭಾರತ ಭೂಮಿ ಸಜೈಸೆ ದುರಾಶ ಜೈಸಿ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು ಬಂಧುಗಳು, ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಜಾಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಆತ್ಮೀಯರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ಕೈ ಸೇರುವುದು. ಪಾಂಡುನಂದರನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನಿನ್ನನ್ನು ಅಪ್ರತಿಮನೆನಿಸುವು. ಮಾನವ ಲೋಕವು ಆದರ್ಶ ನರಪತಿ ಎಂದು ಹೊಗಳುವವು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕುಗಳನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿಯೋ? ಮಗಳ ಸಲುವಾಗಿಯೂ ಮುಂದೊರಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸಲು ಸಲುವಾಗಿ ಈ ದಿನ ನಿನ್ನನ್ನು ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷೆ 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 ಭಿಕ್ಷೆ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ?
ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಹಾಗಾದರೆ ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದ ಹೋಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ಯುದ್ಧವು ನಿನ್ನ ಅಭಿಷ್ಟವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗರಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯಧಿಷ್ಠರನ್ನು ಕಪಟ ದೂತಕ್ಕೆ ಸೆಳೆದು ತಂದಿದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀವು ಮಾಡಿದ ಅವಚ್ಚ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಂತೆ ನಿನ್ನ ನೀತ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಸ್ನೇಹಶೀಲರು, ಆತ್ಮೀಯರಾದ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾರಿ ಭಂಗ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ, ದ್ರೋಣ ಗುರುಜನಾದಿ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ದೊರಕದು ದುರ್ಯೋಧನ, ಎಂದಿಗೂ ದೊರಕದು. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಧೀಮಂತ ಕೆಚ್ಚದೆಯ ಕಟ್ಟಾಳು ಕರಿಕೌರವೇಶ್ವರನನ್ನು ಜನಕ್ಕೆ ಕೇಕೆ ಹಾಕಿನ ಕಲ್ಲವೇ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ, ಅಂದೇ ತೊಟ್ಟೆನು ಈ ಛಲವೆಂಬ ವಜ್ರಕವಚವನ್ನು. ಭೂತ ಪ್ರೇತಗಳಿಗೆ ಒಡೆದಾದ ಭೂತನಾಥೇಶ್ವರನೇ, ಕದನಕ್ಕೆ ಕಾಲ್ಕೆಂದು ನಿಂತರೂ ಸರಿಯೇ. ಕರಿವಂಶದಿಂದ ಉದ್ಭವಿಸಿದ ಈ ಗುರು ಸಾಮ್ರಾಜ್ಯವು ರಕ್ತದ ಮಡಿದಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮರಹರಿಯೇ, ಹಠ ಮಾಡಿ ಗೆಲ್ಲಲಿ ರಾಜ್ಯವ. ಕೇಳು ಮರಹರಿಯೇ, ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಛಲವನ್ನು ಬಿಡಲೆಲೆ ಕಡುಗಲಿ ಗಣಪತಿ, ಛಲವನ್ನು ಬಿಡಲೆಲೆ ಕಡುಗಲಿ ಗಣಪತಿ. ಛಲವ ಜಯಿಸಿ ಗಣಮುದದೊಳುನ, ಛಲವ ಜಯಿಸಿ ಗಣಮುದದೊಳುನ, ಛಲವ ಜಯಿಸಿ ಗಣಮುದದೊಳು ನಡೆ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದನರು ಎಂದೊಡನೆ ಯುದ್ಧವ, ಆ ಪಾಂಡುನಂದನರು ಎಂದೊಡನೆ ಯುದ್ಧವ. ಗೆಲ್ಲಲ್ಲಿ ರಾಜ ನೋಡಿಕೊಳ್ಳುವೆನ, ಗೆಲ್ಲಲ್ಲಿ ರಾಜ ನೋಡಿಕೊಳ್ಳುವೆನ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ನಿರ್ಧಾರ ಕೇಳು ಕೃಷ್ಣ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ಛಲವ. ಕೃಷ್ಣ, ನಿನ್ನ ಹೇಳಿ ಪಾಂಡವರಿಗೆ ಹೇಳು, ಸಮರವೇ ಸಿದ್ಧವೆಂದು. ಗೌರವೇಶ್ವರ, ಈ ದರ್ಪಿತ ವಾಕ್ಯವನ್ನು ನೀವು ಎಷ್ಟು ಹೊತ್ತು ಸಹಿಸಿಕೊಳ್ಳುವೆ? ಅಣ್ಣ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ.
ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯವನ್ನು ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯವನ್ನು ದುಷ್ಟ ಪಾಂಡವರ ಮುಷ್ಟಿ ಕುಡಿಯುತ್ತ ಎತ್ತಿ ಕುಡಿಬೇರು ದರೆಯೊಳಗೆ ದುಷ್ಟ ಪಾಂಡವರ ಮೆಟ್ಟಿ ಮುರಿಯುತ್ತ ಕುಟ್ಟಿ ಕುಡಿಯುವೆನು ದರೆಯೊಳಗೆ ಮೆಟ್ಟಿ ಮೆರೆಯುವೆನು ದರೆಯೊಳಗೆ ಕುಟ್ಟಿ ಮೆರೆಯುವೆನು ದರೆಯೊಳಗೆ ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಅಣ್ಣ ಇದು ಕೌರವರ ರಾಜಸಭೆಯಲ್ಲ ಪಾಂಡುನಂದರರ ಮಿತ್ರಕೂಟ ನಮ್ಮ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರು ನಮ್ಮ ಅವಹೇಳನವನ್ನು ಹೇಗೆ ತದೇಕ ಚಿತ್ತದಿಂದ ಕೇಳುತ್ತಿರುವವರು ನೋಡುವಣ್ಣ ಸಮಯ ಸಿಕ್ಕಿದರೆ ಇವರೆಂತಹ ಘೋರ ಚಿಂತನೆಗೂ ಎದುರತಕ್ಕವರಲ್ಲ ಇವರ ನಡುವೆ ನಮಗೇನು ಕೆಲಸ ನಡೆ ಅಣ್ಣ ಸರಿಯಾಗಿ ಹೇಳಿ ಸಹೋದರ ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ ನಡೆಯಿರಿ ನಿಲ್ಲು ಕುಮಾರ ನಿಲ್ಲು ಹೋದನು ಹೊರಟೇ ಹೋದನು ಮಾತಾ ಮೀರಿ ಹೋದನು ಮಾತಾ ಮೀರಿ ಹೋದನು ಪ್ರೀತಿ ಪ್ರೇಮ ಕುವರನು ಪ್ರೀತಿ ಪ್ರೇಮ ಕುವರನು ಮಾತಾ ಮೀರಿ ಹೋದನು ಅಭಿತ ಪಾಂಡವರೊಳಗೆ ವೈರವ ಅಮಮಯೇನಗೈತನೋ ಅಭಿತ ಪಾಂಡವರೊಳಗೆ ವೈರವ ಅಮಮಯೇನಗೈತನೋ ಕೇಳಿಗ ಸುಯೋಧನ ಕೇಳಿಗ ಸುಯೋಧನ ಕೇಡ ತಂದು ಕೊಂಡನು ಮೀರಿ ಹೋದನು ಪ್ರೀತಿ ಪ್ರೇಮ ಕುವರನು ಮೀರಿ ಹೋದನು ಹರಿಯ ನುಡಿಯ ಕೇಳಲಿಲ್ಲ ಗುರುವಿನ ಹಿತ ಬಯಸಲಿಲ್ಲ ಹರಿಯ ನುಡಿಯ ಕೇಳಲಿಲ್ಲ ಗುರುವಿನ ಹಿತ ಬಯಸಲಿಲ್ಲ ಸಿರಿಯ ಮದಡಿ ಮೆರೆದನಲ್ಲ ಸಿರಿಯ ಮದದಿ ಮೆರೆದನಲ್ಲ ದುರ್ಮದಾಂದನಾದನಲ್ಲ ಮಾತ ಮೀರಿ ಹೋದನು ಪ್ರೀತಿ ಪ್ರೇಮ ಕುವರನು ಮಾತ ಮೀರಿ ಹೋದನು. ಆ ಜನಾರ್ದನ, ಈ ಮದಾಂಧರನ್ನು ತಡೆಯುವವರು ಯಾರೂ ಇಲ್ಲವೇ? ಯಾವ ಸಮಾಧಾನವನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವಾಗಿ ಆಶ್ರಯಿಸುವನೋ ಅವನು ಜಾಗ್ರತೆಯಾಗಿ ಸಂಕಷ್ಟಕ್ಕೀಡಾಗುವನು. ಹೋಗು ವಿದುರ,
ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುರುರುದ್ದರೆ ಕುರುರುದ್ದರೆ, ನೀವು ಈ ದುರ್ವರ್ತರನ್ನು ದಮನ ಮಾಡದವರಾದರೆ ನಿಮ್ಮ ವಿಖ್ಯಾತ ವಂಶರ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ನೀವೀಗಲೇ ಆ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರನ್ನೇ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದೆಂದು ಶಾಸ್ತ್ರವು ಹೇಳಿರುವುದು. ಈ ಅನೈಚ್ಛಿಕವಾದ ಯುದ್ಧದಿಂದ ಭರತ ವರ್ಷದಲ್ಲಿ ವೀರ ಯೋಧರ ರಕ್ತವನ್ನು ಚೆಲ್ಲಲೇಕೆ? ಈ ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದಲೇ ಉದ್ಧರಿಸುವುದೇ ಆದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಈ ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಹೊತ್ತಿ ಉರಿಯುತ್ತಿದೆ. ನಾನೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ವಾಸುದೇವ, ಪರಾಧೀನನು. ಸ್ವಾಮಿ ಪ್ರಾಣೇಶ್ವರ. ಗಾಂಧಾರಿ, ರಾಜ್ಯ ಲೋಪದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನ ಸಂಧಿಗೊಳಪಡಿಸುವ ಕಾರ್ಯವೂ ನಿನದು. ಹೋಗು ವಿದುರ, ಕುಮಾರನನ್ನು ಕರೆದುಕೊಂಡು ಬಾ. ಇವಳೊಂದು ಸಾರಿ, ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ರಾಜೇಂದ್ರ, ನೀವು ಪುತ್ರ ಪ್ರೇಮದಲ್ಲಿ ಅಂಧಕಾರನಾಗದೆ ಶ್ರೀಕೃಷ್ಣ ಪರಮಾತ್ಮನು ಕುರುವೃದ್ಧರು ಹೇಳಿದ ಹಾಗೆ ನಡೆದುಕೊಳ್ಳುವುದೇ ಉತ್ತಮ. ನಾನು ಈಗಲೇ ದುರ್ಯೋಧನನಿಗೆ ತಕ್ಕ ಬುದ್ಧಿಯನ್ನು ಹೇಳುವೆನು. ತಾವು ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ದುರ್ಯೋಧನ, ಕುಮಾರ. ಯಾರು ನನ್ನನ್ನು ಕರೆಸಿದವರು? ಕುಮಾರ ಬಾ ಕಂದ, ನಾನು ನಿನ್ನ ಹೆತ್ತ ತಾಯಿ ತನಯ. ಕುವರ ಕುಮಾರ. ಅಮ್ಮ, ತನಯ ಭಾರತ ಕುಲ ತಿಲಕ, ತನಯ ಭಾರತ
ಮಾತನ್ನು ಕೇಳು ಕಂದ. ಅಗಣ್ಯ ವ್ರತೋಪವಾಸವನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ಭಗವಂತನಲ್ಲಿ ನನ್ನ ಏಕಮಾತ್ರ ಧ್ಯೇಯ. ನನ್ನ ಮಾತನ್ನು ಕೇಳು ಕಂದ. ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಮಾನ ಭಾವದಿಂದ ಭೂಮಿಯನ್ನು ಆಳು ಕಂದ. ಪುನಃ ಅದೇ ಮಾತು ಅಮ್ಮ. ಕುಮಾರ, ನಿನ್ನ ಮಗನಾಗಿ ಈ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ? ಇಲ್ಲ, ಈ ಜಗತ್ತೆಲ್ಲವೂ ಪ್ರತಿಭಟಿಸುವುದು. ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಕುಮಾರ, ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ಪಾಲಿಸುತ್ತಿರುವನು. ವಾಸುದೇವ, ಇದೆನ್ನ ಕೊನೆಯ ಸಂದೇಶ. ಸಮಯಜ್ಞದಲ್ಲಿ ನಾವು ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದೇ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರ ಆಸ್ಥಾನದಲ್ಲಿ, ಪ್ರತಿಗರ ವೀರ ಘೋಷದಲ್ಲಿ. ತಿಳಿದಿರು, ನನಗಿನ್ನು ಸಮಯವಿಲ್ಲ. ಏನು ಸಮಯವಿಲ್ಲ? ಅಧರ್ಮದ ಸುರೇಂದ್ರ ಉನ್ಮತ್ತನಾದವನಿಗೆ ಧರ್ಮಾಚರಣೆಯ ಸಮಯವೆಲ್ಲಿದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲದು? ಕುಮಾರ, ಇಷ್ಟೊಂದು ಹತಭಾಗ್ಯನಾಗಿ ನಿನ್ನ ಭೂಮಿಯನ್ನು ಆಳುವೆಯಾ? ಬೇಡ ಕಂದ, ಬೇಡ. ನೀನಷ್ಟೇ ಇಲ್ಲ, ನಿನ್ನ ಸಂಗಡ ಇಡೀ ಕುರುಕುಲವೇ ನಾಶ ಹೊಂದುವುದು. ನನ್ನ ಮಾತನ್ನು ಕೇಳು ಕಂದ. ದುರ್ಯೋಧನ, ಕುಮಾರ, ಎಲ್ಲಿರುವೆ ಕಂದ? ಪ್ರಮೋದವಾಯಿತು, ಪ್ರಮೋದವಾಯಿತು. ಪರಮಾತ್ಮ, ವಾಸುದೇವ, ನಿಮ್ಮನ್ನು ಬಂಧಿಸಲು ಆ ದುರ್ಯೋಧನನು ತಂತ್ರವನ್ನು ಹೂಡಿರುವೆನು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ವಾಸುದೇವನನ್ನು ಬಂಧಿಸಲು ಯತ್ನಿಸುವನೆ. ಪರಮಾತ್ಮ, ಈ ಪಾಪವಾದ ರಾಸಭೆಯಲ್ಲಿ ನೀನು ಒಂದು ಕ್ಷಣವೂ ನಿಲ್ಲಬೇಡ. ಕೂಡಲೇ ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಏನು? ಆ ದುರ್ಯೋಧನನಿಗೆ ಎದರಿ ನನಗೆ ಯಾವ ಊರಲ್ಲಿದೆಯಾ? ಭಯಭೀತನಾಗಿ ಪ್ರಮೋದವಾಯಿತು. ಪರಮಾತ್ಮ, ದುರ್ಯೋಧನ ಅದೆಂದಿಗೂ ಆಗತಕ್ಕಂತಹ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸಂಹರಿಸಿದ ದುರ್ಯೋಧನ ಹೋದ್ನಲ್ಲ. ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರಲ್ಲೊಂದು ಅಲ್ಪಾವರ್ತದಿಂದ ಜಗತ್ತಿನ ಪ್ರಭವ ಪ್ರಳಯಗಳು ಪ್ರಾರಂಭವಾಗುವುದು. ಆಕಾಶ ಗ್ರಹತಾರಕ ಸಮೂಹವು ಮಕ್ಕಳ ತಿರುಗು ಕಲ್ಲಿವಿನಂತೆ ಕುಣಿಯತೊಡಗು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಉರಳಾಡುವರು. ಅಂತಹ ನಾನು ಒಬ್ಬ ದುರ್ಯೋಧನೆಗೆದರಿ ಭಯಭೀತನಾಗುವುದೇ ತಾಯಿ? ಭಯವಲ್ಲ ಪ್ರಭು, ದಾನ ವಿಜಯದುಪತಿಗೆ ಶತ್ರುಗಳ ಭಯವೇ. ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಜಯವೇ. ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆ ಇಲ್ಲ ಸ್ವಾಮಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗನ ಪುತ್ರ ಕೈಯಿಂದ. ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ಪರಮಾತ್ಮ, ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನೋ ತಂದೆ ವಿಠಲ. ಓ ಪಾಂಡುರಂಗ, ಪ್ರಭು ವಿಠಲ, ಪ್ರಭು ವಿಠಲ. ಆಕಾಶ ಭೂಮಿಗಳ ಅಳೆದಂಥ ಪಾದ, ಕಾಳಿಂಗನ ಶಿರದಿ ನಲಿದಾಡಿದ ಪಾದ.
ಕಾಲಿಗೆ ಬಿದ್ದು ಬೇಡಿಕೊಳ್ಳುವನು. ಕೂಡಲೇ ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಶ್ರೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ನಾನು ದುರ್ಯೋಧನನನ್ನು ಪ್ರಿಯ ಬಂಧು ಎಂದು ಆಲಂಗಿಸಲು ಬಂದೆ. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದಾಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತ್ತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂತಿರುಗಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಪಲಾಯನ ಮಾಡುವೆನು. ಹಾಗೆ ಆಗಲಿ ಪರಮಾತ್ಮ. ಹಿಂದೆಲ್ಲಿ ಪಲಾಯನ? ಕೃಷ್ಣನ ಹಗ್ಗದಿಂದ ಬಂಧಿಸಿರಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರಣೆ. ದುರ್ಯೋಧನ, ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರಣೆ. ಅದೇ ಕಿಂತು ಬದರುವೆ, ಅದೇ ಮಾತ ಮಗಳುವೆ, ಅದೇ ಕಿಂತು ಬದರುವೆ, ಅದೇ ಮಾತ ಮಗಳುವೆ. ಕುಲಯಿನ ಕುಲವ ಮರಲಯ ದುರದಳು ಕಡಿದರೆ. ಕುಲಯಿನ ಕುಲವ ಮರಲಯ ದುರದಳು ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರಣೆ. ಕದನದೊಳು ನಿನ್ನ ಮದವನಡಗಿಪ, ಕದನದೊಳು ನಿನ್ನ ಮದವನಡಗಿಪ. ಚದುರನೆಯ ಮರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ. ದುಂದುಗವಾ ಪಡುವೆ, ದುಂದುಗವಾ ಪಡುವೆ. ಬಲ್ಲವರಾರೋ ಸೈಸ ಬಲ್ಲವರಾರೋ. ಬಿರುದನು ಪಡವಿಯೋ ಅಡಗಿತೆ ಕೆಡುವೆನು. ಪರಮ ದುರ್ಗನೆನುವ ಬಿರುದನು ಪಡವಿಯೋ ಅಡಗಿತೆ ಕೆಡುವೆನು. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಪ್ರತಿಬಂಧವನ್ನು, ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ಇಲ್ಲ, ಇದೆಂದಿಗೂ ನಿಮ್ಮಿಂದ ಆಗತಕ್ಕಂತಹ ಮಾತಲ್ಲ. ಕೃಷ್ಣ, ಈ ನಿನ್ನ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಸಹೋದರ ವಿಶ್ವಾಸನ ಅಗ್ರಜ, ಹಗ್ಗದಿಂದ ಕೃಷ್ಣನನ್ನು ಬಂಧಿಸಿರಿ. ಬಂಧಿಸಿ ಕಬಡ್ಡಿ ಕೃಷ್ಣನನ್ನು. ಈಗ ಬಂಧಿಸಿರಿ ನನ್ನನ್ನು. ಬಂಧಿಸಿ. ಎಲ್ಲೆಲ್ಲೂ ಮಾಹೆ. ಅಲ್ಲೋ ಕೃಷ್ಣ, ಕೃಷ್ಣ